ಲೇಗುಂಡ ಹಣ್ಣು ತರಕಾರಿ ಕಾಳು ಬೇಳೆ ಎಲ್ಲಾ ತಗೊಂಬಂದಿದ್ದೀನಿ. ವೆರಿ ಗುಡ್. ರುಚಿ ರುಚಿಯಾಗಿ ಅಡಿಗೆ ಮಾಡಾಕ್ತೇನೆ ಬರ. ಏನ್ ನಡೀತಾ ಇದೆ? ಪಾರ್ವತಿ ಪರಮೇಶ್ವರ ಸೀರಿಯಲ್ ಶೂಟಿಂಗ್ ನಡೀತಾ ಇದೆ. ಅದು 6 ವರ್ಷದಿಂದನೂ ನಡೀತಾ ಇದೆ. ಅದ ನಮ್ಗೂ ಗೊತ್ತು. ಕೈಲಿರೋದೇನು? ಕೈಲಿರೋದು ಗ್ಲಾಸು. ಇಷ್ಟೋ ತನಕ ಇದ್ರಲ್ಲಿ ಜ್ಯೂಸ್ ಇತ್ತು, ಕುಡ್ದು ಖಾಲಿ ಆಯ್ತು. ವಾಟರ್ ಟ್ಯಾಂಕ್ ಮೇಲ್ಗಡೆ ಇದೆ, ಅಲ್ಲಿ ಹೋಗಿ ಸಕ್ಕರೆ ನಿಮ್ಮನ್ನ ಹಾಕ್ಬಿಡ್ತೀನಿ. ಎಲ್ಲಾ ನೆಲೆಯಲ್ಲಿ ಶರಬತ್ತು ಬರುತ್ತೆ, ಕೊಡ್ಕೊಂಡು ಇದ್ದು ಬಿಡು. ಕೆಲಸ ಮಾಡ್ಬಿಡಿ. ಏನ ಮಾತು ಅಂತ ಆಡ್ತೀರಾ ಮೇಡಮ್ ಮರೆ? ಅಲ್ಲ ಮೇಡಮ್ ಮರೆ, ಬರೀ ಜ್ಯೂಸ್ ಕುಡ್ಕೊಂಡು ಇರಕ್ಕಾಗುತ್ತಾ ಮೇಡಮ್ ಮರೆ? ನೀನಾದ್ರೂ ಹೇಳಪ್ಪ ಪರ್ಮ. ನಮ್ಮ ಸಂಸಾರದ ವಿಚಾರ ನಿನಗೆ ಯಾಕಪ್ಪ? ನಿನಗೆ ಅಡಿಗೆ ಮಾಡಕ್ ಬೇಕು ತಾನೆ? ಬೇಕಪ್ಪ ಬೇಕು. ರುಚಿ ರುಚಿಯಾಗಿರೋ ಅಡಿಗೆ ಬೇಕು ತಾನೆ? ರುಚಿ ರುಚಿಯಾಗಿರೋದೇ ಬೇಕಪ್ಪ ಬೇಕು. ಮಾಡಾಕ್ತೀನಿ ನಿಂದೆ ಬಾ. ನಡಿಯಪ್ಪ ನಡಿ. ಎಕ್ಸ್ಕ್ಯೂಸ್ ಮೀ. ಗ್ಲಾಸ್ ನ ತಗೊಂಡ್ ಹೋಗಿ ತೊಳೆದು ಇಟ್ಬಿಡಿ. ಆಯ್ತು ನಡಿಯ. ಜನುಮುವೆ ದೊರತಿದೆ ರುಚಿ ಸವಿಯಲಿ. ಇವತ್ತು ನಾನು ಅಡುಗೆ ಮಾಡೋ ಹೊರತಕ್ಕೆ ಎಲ್ಲ ಭಕ್ಷ್ಯ ಭೋಜಗಳು ಮಕಟೆ ಮಲ್ಕೊಂಡ್ಬಿಡ್ಬೇಕು. ನೀವು ಮಲಗಿಸ್ತೀರಾ? ನಾನ್ ನಿಮ್ಮನ್ನ ಹೇಗ್ ಮಲಗಿಸ್ತೀನಿ ಅಂತ ನೋಡ್ತಾ ಇರ್ತೀನಿ. ವೆರಿ ಗುಡ್ ವೆರಿ ಗುಡ್. ಮೊಟ್ಟ ಮೊದಲಿಗೆ ಏನಪ್ಪಾ ಮಾಡ್ತೀಯಾ? ಮೊಟ್ಟ ಮೊದಲಿಗೆ ಜರ್ಬೇಕಾಗಿ ಗೊಜ್ಜು. ಜರ್ಮೆಕಾಯಿ ಗೊಜ್ಜು ಮಾಡ್ತೀಯಾ? ತದನಂತರದಲ್ಲಿ ಏನಪ್ಪಾ ಮಾಡ್ತೀಯಾ? ಇದ್ಯಾವುದು ದಿಢೀರ್ ದಿಲ್ರುಬ ಟೊಮೊಟೊ ಬಾತು? ನಾನು ಎಲ್ಲೂ ಕೇಳಿಲ್ಲ. ಈ ತರ ಇದ್ರೆ ಇರ್ಬೋದು. ಹೇಗೆ ಟೊಮೊಟೊ ಬಾತ್ ಮಾಡಿರ್ತಾರಲ್ಲ, ಆ ಪಾತ್ರೆ ಮೇಲೆ ದಿಢೀರ್ ಅಂತ ದಿಲ್ರುಬಾ ಫೋಟೋ ಅಂಟಿಸ್ಬಿಟ್ರೆ ಅದು ದಿಢೀರ್ ದಿಲ್ರುಬಾ ಟೊಮೊಟೊ ಬಾತ್ ಆಗುತ್ತೆ. ಅದು ಟೇಸ್ಟ್ ಬಿಸಿಬೇಳೆ ಬಾತ್ ತರ ಇರಬಹುದಾ? ಟೊಮೊಟೊ ಬಾತ್ ಟೇಸ್ಟ್ ಬಿಸಿಬೇಳೆ ಬಾತ್ ತರ ಹೇಗೆ ಇರುತ್ತೆ? ಸುಮ್ಮನೆ ಯಾಕೆ ಕನ್ಫ್ಯೂಷನ್? ನಾನ್ ಟೇಸ್ಟ್ ಮಾಡ್ಕೊ ಬಂದೆ ಹೇಳ. ಏನ್ ರುಚಿ ಏನ್ ರುಚಿ ಏನ್ ರುಚಿ ಗೆಳೆಯ. ಇಷ್ಟು ಅದ್ಭುತವಾದ ಭಕ್ಷ್ಯ ಭೋಜ್ಯಗಳನ್ನ ಮಾಡೋದು ಎಲ್ಲಪ್ಪ ಕಲ್ತೆ ನೀನು? ನಾನು ಯಾರೋ ನವರಸಗಳ ಕುಟ್ಟಿ ಪುಡಿ ಮಾಡಿ ಕೊಡ್ದ ಏಕೈಕ ಈ ಶೂಟಿಂಗ್ ಹೋದ ಕಣ ಅಡಿಗೆ ಪ್ರೋಗ್ರಾಮ್ ರಿಯಾಲಿಟಿ ಶೋಗಳು ಮಾಡ್ತಾ ಇದ್ರು. ಅಲ್ಲಿ ಕಮಲ್ ಹಾಸನ್ ಅವರು ಒಂದ್ಸಲ ಅಡಿಗೆ ಮಾಡ್ತಾ ಇದ್ರು. ದೂರದಿಂದ ನಿಂತು ನೋಡಿ ಕಲ್ತು ಬಿಟ್ಟೆ ಕಣ. ನೀನು ಏಕಲು ನಿನ್ನೆ ಮೀರ್ಸ್ಬಿಟ್ಟೆ ಕಣ. ಈಗ ನೀವು ಅಡಿಗೆ ಮಾಡೋ ವಿಧಾನ ನನಗೂ ಸ್ವಲ್ಪ ಹೇಳ್ಕೊಡ್ತೇನಪ್ಪ? ಹೇಳ್ಕೊಡ್ತೀನಿ. ಮೊದಲಿಗೆ 2 ಗೋಡಂಬಿ 2 ದ್ರಾಕ್ಷಿಯನ್ನ ಬಾಯಲ್ಲಿ ಹಾಕಬೇಕು. ಹಾಕಬೇಕಾ? ಚೆನ್ನಾಗಿ ಅಜ್ಜಬೇಕು. ಈಗ ಅಡಿಗೆ ಶುರು.